ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇರಾನ್ ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ತುದಿಗಾಲಲ್ಲಿ ನಿಂತಿದೆ ಎಂದಿದ್ದಾರೆ. ಆರ್ಥಿಕ ದಿಗ್ಬಂಧನಗಳು ಇರಾನ್ ಆರ್ಥಿಕತೆಯನ್ನು ಕುಸಿಯುವಂತೆ ಮಾಡಿವೆ. ತೈಲ ಮಾರಾಟದಿಂದ ಆದಾಯವಿಲ್ಲ. ಇರಾನ್ ಮಿಲಿಟರಿ ಶಕ್ತಿ ಕುಂದಿದೆ ಹಾಗೂ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ತೊಡಗಿದೆ ಅಂತ ಟ್ರಂಪ್ ಆರೋಪಿಸಿದ್ದಾರೆ. ಪರಮಾಣು ಶಸ್ತ್ರಾಸ್ತ್ರಗಳಿಗೆ ಅವಕಾಶವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಶ್ವೇತಭವನದ ಓವಲ್ ಕಚೇರಿಯಲ್ಲಿ ಮಾತನಾಡಿದ ಅವರು, ಇರಾನ್ನ ಆರ್ಥಿಕತೆ ಮತ್ತು ಮಿಲಿಟರಿ ಸಾಮರ್ಥ್ಯದ ಕುರಿತು ಮಹತ್ವದ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅಮೆರಿಕ ಹೇರಿರುವ ಆರ್ಥಿಕ ದಿಗ್ಬಂಧನಗಳು ಇರಾನ್ ಮೇಲೆ ಭಾರಿ ಪರಿಣಾಮ ಬೀರಿದ್ದು ಆ ದೇಶದ ಆರ್ಥಿಕತೆ ಕುಸಿಯುತ್ತಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ದಿಗ್ಬಂಧನದಿಂದಾಗಿ ಇರಾನ್ಗೆ ತೈಲ ಮಾರಾಟದಿಂದ ಯಾವುದೇ ಹಣ ಸಿಗುತ್ತಿಲ್ಲ. ಈ ಒತ್ತಡದಿಂದಾಗಿ ಇರಾನ್ ಈಗ ಒಪ್ಪಂದ ಮಾಡಿಕೊಳ್ಳಲು ಕಾತರವಾಗಿದೆ. ಆದರೆ ಪ್ರಸ್ತುತ ನಡೆಯುತ್ತಿರುವ ಮಾತುಕತೆಗಳ ನೈಜ ಸ್ಥಿತಿಯ ಬಗ್ಗೆ ಜಗತ್ತಿನ ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ ಅಂತ ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ. ಕಳೆದ 2 ತಿಂಗಳಲ್ಲಿ ಇರಾನ್ ಸುಮಾರು 42,000 ಮುಗ್ಧ ಜನರನ್ನ ಕೊಂದಿದೆ ಅಂತ ಟ್ರಂಪ್ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರತಿಭಟನೆ ನಡೆಸಿದವರನ್ನ ಸಾಮೂಹಿಕವಾಗಿ ಹತ್ಯೆ ಮಾಡಲಾಗ್ತಿದೆ ಮತ್ತು ಅವರು ಹೇಳುವ ಸಂಖ್ಯೆಗಿಂತ ಇದು ಇನ್ನೂ ಹೆಚ್ಚಿರಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. 8 ಮಂದಿ ಮಹಿಳೆಯರನ್ನ ಗಲ್ಲಿಗೇರಿಸುವ ಇರಾನ್ ಪ್ರಯತ್ನವನ್ನ ತಮ್ಮ ಸಕಾಲಿಕ ಮಧ್ಯಸ್ಥಿಕೆ ತಡೆಯಿತು ಅಂತ ತಿಳಿಸಿದ್ದಾರೆ. ಇರಾನ್ನ ಮಿಲಿಟರಿ ಶಕ್ತಿ ಕುಂದಿದೆ ಅಂತ ಪ್ರತಿಪಾದಿಸಿದ ಟ್ರಂಪ್, ಆ ದೇಶದ ಡ್ರೋನ್ ಕಾರ್ಖಾನೆಗಳು 82% ಇರಾನ್ನ ಮಿಲಿಟರಿ ಶಕ್ತಿ ಕುಂದಿದೆ ಎಂದು ಪ್ರತಿಪಾದಿಸಿದ ಟ್ರಂಪ್, ಆ ದೇಶದ ಡ್ರೋನ್ ಕಾರ್ಖಾನೆಗಳು 82% ಮತ್ತು ಕ್ಷಿಪಣಿ ಕಾರ್ಖಾನೆಗಳು 90% ಕುಸಿದಿವೆ ಅಂತ ಅಂಕಿಅಂಶ ನೀಡಿದ್ದಾರೆ. ಇರಾನ್ನ ಸೇನೆ ಬಹುತೇಕ ನಾಶವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಲು ಅನುಮತಿಸುವುದಿಲ್ಲ ಎಂಬ ತಮ್ಮ ದೀರ್ಘಕಾಲದ ಬೇಡಿಕೆಯನ್ನು ಟ್ರಂಪ್ ಮತ್ತೊಮ್ಮೆ ಒತ್ತಿ ಹೇಳಿದ್ದಾರೆ. ಇರಾನ್ ವಿರುದ್ಧ ದೊಡ್ಡ ಪ್ರಮಾಣದ ಮಿಲಿಟರಿ ದಾಳಿಗಳ ಸಾಧ್ಯತೆಯನ್ನು ಸದ್ಯಕ್ಕೆ ಕಡಿಮೆ ಮಾಡಿದರೂ ಆ ದೇಶದ ಮೇಲೆ ಹೇರಲಾಗಿರುವ ದಿಗ್ಬಂಧನದ ಶಕ್ತಿಯು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಎಂದು ಶ್ಲಾಘಿಸಿದ್ದಾರೆ. ಇದರೊಂದಿಗೆ ಟ್ರಂಪ್ ಆಡಳಿತ ಇರಾನ್ ಸಮರ ಅಂತ್ಯಗೊಂಡಿದೆ ಎಂದು ಘೋಷಿಸಿದೆ. ಇದು ಅಮೆರಿಕ ಕಾಂಗ್ರೆಸ್ನಿಂದ ಕಡ್ಡಾಯ ಅನುಮೋದನೆ ಪಡೆಯುವುದನ್ನು ತಪ್ಪಿಸುವ ತಂತ್ರವಾಗಿದೆ. ಏಪ್ರಿಲ್ 7ರಿಂದ ಗುಂಡಿನ ಚಕಮಕಿ ನಿಂತ ಕಾರಣ 60 ದಿನಗಳ ಕಾಲಮಿತಿ ಸ್ಥಗಿತಗೊಳ್ಳುತ್ತೆ ಎಂಬುದು ಶ್ವೇತಭವನದ ವಾದ. ಆದರೆ ಡೆಮೊಕ್ರಾಟ್ಗಳು ಇದನ್ನು ಕಾನೂನಿನ ಉಲ್ಲಂಘನೆ ಎಂದು ತಿರಸ್ಕರಿಸಿದ್ದಾರೆ. ಇದು ಶ್ವೇತಭವನ ಕಾಂಗ್ರೆಸ್ ನಡುವೆ ಹೊಸ ಕಾನೂನು ಬಿಕ್ಕಟ್ಟು ಸೃಷ್ಟಿಸಿದೆ.